ಉತ್ಸವ ಚಂದ್ರಪ್ಪ ಅವರೇ, ಕಾಲೇಜಿನ ಪ್ರಾಂಶುಪಾಲರಾದಂತಹ ಡಾಕ್ಟರ್ ಶಂಕರ್ ಅವರೇ ಮತ್ತು ವಿದ್ಯಾರ್ಥಿ ಸಂಘದಿಂದ ಆಯ್ಕೆ ಆಗಿರುವಂತಹ ವಿದ್ಯಾರ್ಥಿ ಸ್ನೇಹಿತ ಸಿದ್ದೇಶ್ ಹಾಗೂ ನನ್ನ ಆತ್ಮೀಯ ವಿದ್ಯಾರ್ಥಿಗಳು ಮತ್ತು ನಿಮ್ಮ ಪ್ರಶಿಕ್ಷಕರಾಗಿರ್ತಕ್ಕಂತಹ ವಿಶೇಷವಾಗಿರ್ತಕ್ಕಂತಹ ಸ್ನೇಹಿತರು ಕೂಡ ಇದ್ದಾರೆ. ಹಾಗೆ ಎಲ್ಲ ಬೋಧಕೇತರ ಬಂಧುಗಳವರೇ ಮತ್ತು ವಿಶೇಷವಾಗಿ ಪ್ರಶಿಕ್ಷಣಾರ್ಥಿಗಳು. ಮೊದಲಿಗೆ ಕುವೆಂಪು ವಿಶ್ವವಿದ್ಯಾಲಯದ ಅಡಿಯಲ್ಲಿ ಬಹಳ ಅಚ್ಚುಕಟ್ಟಾಗಿ ಶಿಕ್ಷಕರನ್ನ ತಯಾರಿಸಿ ಪ್ರತಿ ಬಾರಿಯೂ ಕೂಡ ಶಿಕ್ಷಣದ ಗುಣಮಟ್ಟವನ್ನು ಗಮನದಲ್ಲಿಟ್ಟುಕೊಂಡು ಮೇಲ್ಸ್ತರಕ್ಕೆ ಬರೀ ಕಾಲೇಜಿನ ಹೆಸರಷ್ಟೇ ಅಲ್ಲ, ನಮ್ಮ ವಿಶ್ವವಿದ್ಯಾಲಯದ ಹೆಸರನ್ನು ಕೂಡ ಮೇಲ್ಸ್ತರಕ್ಕೆ ತಗೊಂಡು ಹೋಗ್ತಾ ಇರುವಂತಹ ಈ ಕಾಲೇಜು, ಅಂತಹ ಕಾಲೇಜಿನಲ್ಲಿ ತಾವೆಲ್ಲರೂ ಅಡ್ಮಿಷನ್ ಆಗಿ ಟೀಚರ್ಸ್ ಆಗಕ್ಕೆ ಬಂದಿದೆ. ಈ ಕಾಲೇಜಿನ ಪರವಾಗಿ ಮತ್ತು ಇಡೀ ವಿಶ್ವವಿದ್ಯಾಲಯದ ಪರವಾಗಿ ತಮಗೆ ಹಾರ್ದಿಕವಾಗಿರ್ತಕ್ಕಂಥ ಸ್ವಾಗತವನ್ನು ಅನ್ಕೋತಾರೆ. ಯಾಕೆ ಈ ಮಾತನ್ನ ಹೇಳ್ತೀನಿ ಅಂದ್ರೆ, ಈ ರಾಜ್ಯದಲ್ಲಿ 100 ಕಾಲೇಜುಗಳಿವೆ, 10 ವಿಶ್ವವಿದ್ಯಾಲಯಗಳಿವೆ. ಸೊ ಅಂತಹ ವಿಶ್ವವಿದ್ಯಾಲಯಗಳಲ್ಲಿ, ಅಂತಹ ಕಾಲೇಜುಗಳಲ್ಲಿ ನೀವು ಈ ಕಾಲೇಜನ್ನೇ ಆಯ್ಕೆ ಮಾಡ್ಕೊಂಡು ಬಂದಿರುವಂಥದ್ದು ಬಹಳ ವಿಶೇಷ. ಅದು ನಿಮ್ಮ ಅನುಕೂಲಕ್ಕೆ ಅಂತ ಅನ್ಕೊಂಡ್ರು ಅಥವಾ ಉತ್ತಮವಾಗಿರ್ತಕ್ಕಂತಹ ಶಿಕ್ಷಣವನ್ನ ಈಗ ನೀಡ್ತಾರೆ, ಒಳ್ಳೆ ಶಿಕ್ಷಕರ ನಾವು ಆಗ್ಬೋದು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಬಂದಿದ್ದೀರೋ ನನಗೆ ಗೊತ್ತಿಲ್ಲ. ಆದ್ರೆ ಅವೆರಡೂ ಸರಿ. ನೀವೇನಾದ್ರೂ ಈ ತರ ಊಹೆಯನ್ನ ಇಟ್ಕೊಂಡು ಬಂದಿದ್ರೆ ಖಂಡಿತವಾಗ್ಲೂ ಕೂಡ ರಾಜ್ಯದಲ್ಲಿ ಅತಿ ಉತ್ಕೃಷ್ಟವಾಗಿ ಶಿಕ್ಷಣವನ್ನು ನೀಡ್ತಾ ಇರುವಂತಹ ವಿಶ್ವವಿದ್ಯಾಲಯ ಒಂದು ಕಡೆ ಆಗಿದೆ ಕುವೆಂಪು ವಿಶ್ವವಿದ್ಯಾಲಯ. ಅಷ್ಟೇ ಅಚ್ಚುಕಟ್ಟಾಗಿ ವಿಶ್ವವಿದ್ಯಾಲಯದ ಘನತೆ ಗೌರವಗಳನ್ನು ಎತ್ತಿ ಹಿಡಿದು ಉತ್ಕೃಷ್ಟವಾಗಿರ್ತಕ್ಕಂಥ ಶಿಕ್ಷಕರನ್ನ ಕೊಟ್ಟಿರುವಂತಹ ಶ್ರೇಯ ಕಾಲೇಜಿಗೆ ಸಲ್ಲಿದೆ. ಅಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಕಾಲೇಜಿಗೆ ನೀವು ಬಂದಿದ್ದೀರಿ, ನೀವೆಲ್ಲರೂ ಹೆಮ್ಮೆ ಪಡಬೇಕಾಗಿರುವಂತಹ ವಿಷಯ ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆಗೆ ಈ ಕಾಲೇಜಿಗೆ ತನ್ನದೇ ಆಗಿರ್ತಕ್ಕಂತಹ ಒಂದು ಇತಿಹಾಸ ಇದೆ. ಯಾವತ್ತೂ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡ್ಕೊಳ್ಳಕ್ ಹೋಗಿಲ್ಲ ಅನಾವಶ್ಯಕವಾಗಿ. ಸಾಕಷ್ಟು ಕಾಲೇಜುಗಳಲ್ಲಿ 100 ವಿದ್ಯಾರ್ಥಿಗಳು ಇರುವಂತಹ 2 ಯೂನಿಟ್ಗಳು ಇರ್ತವೆ. ಆದ್ರೆ ಈ ಕಾಲೇಜು ಸಾಕು ಒಂದೇ ಯೂನಿಟ್ ಇದ್ರೂ ಪರವಾಗಿಲ್ಲ, 50 ಜನ ವಿದ್ಯಾರ್ಥಿಗಳು ಬಂದರೂ ಪರವಾಗಿಲ್ಲ, ಕೆಲವೊಂದು 50ಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಅಡ್ಮಿಷನ್ ಆಗಿರುವಂಥದ್ದು ನಾನು ನೋಡಿದ್ದೀನಿ. 19, 28, 30 ಎಲ್ಲ ವಿದ್ಯಾರ್ಥಿಗಳು ಇದ್ರೂ ಕೂಡ ಅಷ್ಟೇ ಉತ್ಕೃಷ್ಟವಾಗಿರ್ತಕ್ಕಂಥ ಶಿಕ್ಷಕರನ್ನ ತಯಾರು ಮಾಡುವಂತಹ ಕೆಲಸವನ್ನ ಈ ಕಾಲೇಜ್ ಮಾಡಿದೆ. ಅದಕ್ಕೆ ಸಲ್ಲಬೇಕಾಗಿರುವಂತಹ ಶ್ರೇಯ ಅದರ ಅಧ್ಯಕ್ಷರಿಗೆ, ಅದರ ಆಡಳಿತ ಮಂಡಳಿಯವರಿಗೆ ಮತ್ತು ಇಲ್ಲಿ ಕೆಲಸ ಮಾಡಿರುವಂತಹ ಪ್ರಾಂಶುಪಾಲರುಗಳಿಗೆ ಮತ್ತು ಎಲ್ಲ ಶಿಕ್ಷಕ ವರ್ಗದವರಿಗೆ ಸಲ್ಲಬೇಕಾಗಿದೆ. ಹಾಗಾಗಿ ನೀವು ಒಂದು ಒಳ್ಳೆಯ ಕಾಲೇಜಲ್ಲಿ ಅಡ್ಮಿಷನ್ ತಗೊಂಡು ಬಂದಿದ್ದೀರಿ ಅನ್ನುವಂತಹ ಮಾತನ್ನ ನಾನು ನಿಮಗೆ ಹೇಳಕ್ ಬಯಸ್ತೇನೆ. ಜೊತೆಗೆ ನೀವೆಲ್ಲರೂ ಶಿಕ್ಷಕರಾಗಕ್ಕೆ ಬಂದಿದ್ದೀರಿ. ಈಗ ಎಂತಹ ಕೆಲಸ ಅಂದ್ರೆ, ಈಗಾಗಲೇ ಈ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನಾವು ದೀಪ ಬೆಳಗಿಸುವ ಮುಖಾಂತರ ಮಾಡಿದ್ವಿ. ದೀಪ ಬೆಳಗಿಸುವುದರ ಸಂಕೇತ ಏನು ಅಂದ್ರೆ, ಇಡೀ ಪ್ರಪಂಚಕ್ಕೆ ನಾವು ಬೆಳಕನ್ನ ಕೊಡುವಂತಹ ಕೆಲಸವನ್ನ ಮಾಡಬೇಕಾಗಿರೋದು ಅಂತ. ಅದಕ್ಕೆ ತಮಸೋಮ ಜ್ಯೋತಿರ್ಗಮಯ ಅಂತ ಹೇಳ್ತಾರೆ. ಇರುವಂತಹ ಕತ್ತಲೆಯನ್ನು ಹೊಡೆದಾಕಬೇಕು ಅಂದ್ರೆ ಅದು ಬೆಳಕಿನಿಂದ ಮಾತ್ರ ಸಾಧ್ಯ. ಹಾಗೆ ಸಮಾಜದಲ್ಲಿರುವಂತಹ ಕತ್ತಲೆಯನ್ನು ನೀವು ತೊಡೆದಾಕಬೇಕು ಅಂದ್ರೆ ಅದು ವಿದ್ಯೆ ಎನ್ನುವಂತಹ, ಜ್ಞಾನ ಅನ್ನುವಂತಹ ಬೆಳಕಿನಿಂದ ಮಾತ್ರ ಸಾಧ್ಯ. ಅಂತಹ ಆದರ್ಶವಾಗಿರ್ತಕ್ಕಂತಹ ಕೆಲಸಕ್ಕೆ ನೀವೆಲ್ಲರೂ ತಯಾರಾಗಿ ಬಂದಿದ್ದೀರಾ. ಅದಕ್ಕೆ ಬೋಧನೆ ಎನ್ನುವಂಥದ್ದು ಒಂದು ವಿಜ್ಞಾನವೂ ಹೌದು, ಒಂದು ಕಲೆಯೂ ಹೌದು. ನಿಮಗೆ ಈ 2 ವರ್ಷಗಳಲ್ಲಿ ಬೋಧನೆಯನ್ನ ಹೇಗೆ ಮಾಡಲಾಗುತ್ತೆ, ವಿದ್ಯಾರ್ಥಿಗಳು ಹೇಗಿರ್ತಾರೆ, ಅವ್ರನ್ನ ಹೇಗೆ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಮತ್ತು ಸಿದ್ಧಾಂತಗಳ ಆಧಾರದ ಮೇಲೆ ಎಲ್ಲ ರೂಪರೇಷೆಗಳನ್ನು ನಿಮಗೆ ಹೇಳಿಕೊಟ್ಟು ನಿಮಗೆ ತರಗತಿಗಳಿಗೂ ಕೂಡ ಕಳಿಸಿ ಹೇಗೆ ಪಾಠ ಮಾಡಬೇಕು ಅನ್ನುವಂತಹ ಎಲ್ಲ ವಿಧಾನಗಳನ್ನ ತಿಳಿಸ್ಕೊಟ್ಟು ನಿಮಗೆ ಪ್ರಾಕ್ಟೀಸ್ ಮಾಡಿಸಿ ಒಳ್ಳೆಯ ಶಿಕ್ಷಕರನ್ನಾಗಿ ತಯಾರು ಮಾಡಿ ಹೊರಗಡೆ ಬಿಡ್ತೀವಿ. ಹಾಗಾಗಿ ಅದು ವ್ಯವಸ್ಥಿತವಾಗಿ ನಡೆಯುವಂತಹ ಕ್ರಿಯೆ ಆಗಿರೋದ್ರಿಂದ ಅದು ವಿಜ್ಞಾನ ಅಂತ ಹೇಳ್ತೀವಿ. ಇದು ಕಲೆ ಕೂಡ ಅಂತ ಹೇಳ್ತೀವಿ. ಯಾಕೆ ಇದನ್ನ ಕಲೆ ಅಂತ ಹೇಳ್ತೀವಿ ಅಂದ್ರೆ, ಇಟ್ಸ್ ಆರ್ಟ್ ಫ್ರಮ್ ಹಾರ್ಟ್ ಅಂತ ಹೇಳ್ತೀವಿ. ಯಾವತ್ತು ಕಲೆ ಅನ್ನುವಂಥದ್ದು ಹೃದಯದಿಂದ ಬರುವಂಥದ್ದು. ನೀವು ಒಳ್ಳೆ ಶಿಕ್ಷಕರಾಗಬೇಕಾದ್ರೆ ಬರೀ ವಿಷಯ ವಸ್ತುವನ್ನ ಅಷ್ಟೇ ತಿಳ್ಕೊಂಡು ವ್ಯವಸ್ಥಿತವಾಗಿ ಬೋಧನೆ ಮಾಡ್ತೀನಿ ಅಂತ ಹೋದ್ರೆ ಸಾಕಾಗ್ಲಿಕ್ಕಿಲ್ಲ. ಅದರಲ್ಲಿ ನಿಮ್ಮ ಹೃದಯವಂತಿಕೆಯನ್ನ ಬೆರೆಸುವಂತ ಕೆಲಸವನ್ನ ನೀವು ಮಾಡಬೇಕಾಗುತ್ತೆ. ಅಂದ್ರೆ ನಿಮ್ಮನ್ನು ನೀವು 100ಕ್ಕೆ 100% ಆತ್ಮಶುದ್ಧಿಯಾಗಿ, ಹೃದಯ ಶುದ್ಧಿಯಾಗಿ, ನಾನು ನನ್ನನ್ನು ತೊಡಗಿಸಿಕೊಂಡಾಗ ಮಾತ್ರ ಒಬ್ಬ ಒಳ್ಳೆಯ ಶಿಕ್ಷಕನಾಗಬಲ್ಲೆ, ಶಿಕ್ಷಕಿಯಾಗಬಲ್ಲೆ
ಮತ್ತು ವಿದ್ಯಾರ್ಥಿಗಳಿಗೆ ಬಹಳ ಹತ್ತಿರವಾಗಬಲ್ಲೆ ಅನ್ನುವಂತಹ ಮನೋಧೋರಣೆಯನ್ನು ಇಟ್ಕೊಂಡು ನೀವು ನಿಮ್ಮನ್ನ ತಯಾರಿಗೊಳಿಸಿಕೊಂಡಾಗ ಮಾತ್ರ ನೀವು ಪ್ರಬುದ್ಧರಾಗಿರ್ತಕ್ಕಂತಹ ಶಿಕ್ಷಕ ಶಿಕ್ಷಕಿಯರಾಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇದು ವಿಜ್ಞಾನವೂ ಹೌದು, ಇದು ಕಲೆಯೂ ಹೌದು. ಅದಕ್ಕೆ ಪ್ರತಿಯೊಬ್ಬ ಶಿಕ್ಷಕ ಶಿಕ್ಷಕಿ ಬೋಧನೆ ಮಾಡುವಂತಹ ಶೈಲಿ ಬೇರೆನೇ ಇದೆ. ಈ 50 ಜನ ನೀವು ಇದ್ದೀರಿ ಅಂದ್ರೆ ನೀವು ಬೇಕಿದ್ರೆ ನೋಡಿ 50 ಜನ ಪ್ರಾಕ್ಟೀಸ್ ಟೀಚಿಂಗ್ ಅಲ್ಲಿ ನಿಮ್ಗೆ ಅನ್ಸುತ್ತೆ ನಾನು ಮಾಡ್ತಾ ಇರೋ ಪಾಠನೇ ಬೇರೆ ಇದೆ, ಇನ್ನೊಬ್ರು ಮಾಡ್ತಾ ಇರೋ ಪಾಠನೇ ಬೇರೆ ಇದೆ, ಶೈಲಿ ಬೇರೆ ಬೇರೆ ಆಗುತ್ತೆ. ಯಾಕೆಂದ್ರೆ ನಾವು ಬೇರೆ ಬೇರೆ ತರ ಇದ್ದೀವಿ, ಎಲ್ಲರೂ ಒಂದೇ ತರ ಇಲ್ಲ, ನೋಡೋದಕ್ಕೆ ಕಾಣ್ತೀವಿ. ಆದ್ರೆ ನಮ್ಮ ಭಾಷಾ ಸಾಮರ್ಥ್ಯ, ನಮ್ಮ ಸಂವಹನ ಸಾಮರ್ಥ್ಯ, ನಮ್ಮ ಭಾಷಾ ಪಾಂಡಿತ್ಯ, ಜ್ಞಾನ ಪಾಂಡಿತ್ಯ, ಅದನ್ನ ಪ್ರೆಸೆಂಟ್ ಮಾಡುವಂತಹ ಶೈಲಿ ಬೇರೆ ಬೇರೆ ಆಗಿರುತ್ತೆ. ಅದನ್ನೇ ನೀವು ಇಲ್ಲಿ ಕಲಿಬೇಕಾಗುತ್ತೆ. ಒಟ್ಟಾರೆ ಒಬ್ಬ ಶಿಕ್ಷಕ ಶಿಕ್ಷಕಿ ಆಗೋದು ಅಂದ್ರೆ ಏನು ಅನ್ನುವಂತಹ ರೀತಿಯನ್ನು ಇವ್ರು ಹೇಳ್ಕೊಡ್ತಾರೆ, ಅದನ್ನ ಇಟ್ಕೊಂಡು ತಯಾರು ಮಾಡಬೇಕಾಗಿರುವಂತಹ ಕೆಲಸ ನೀವು ಮಾಡಬೇಕು. ಅದ್ರ ಜೊತೆಗೆ ಇತ್ತೀಚೆಗೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತಹ ವಿಷಯ ಏನು ಅಂದ್ರೆ, ನಿನ್ನೆನೇ ಒಂದು ರಿಸಲ್ಟ್ ಬಂತು ರಾಜ್ಯದಲ್ಲಿ, ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ SSLC ರಿಸಲ್ಟ್ ಬಂದಿದೆ. ಯಾವ ಜಿಲ್ಲೆ ಹೆಚ್ಚಿನ ಅಂಕವನ್ನು ಗಳಿಸಿರುವಂತಹ ವಿದ್ಯಾರ್ಥಿಗಳಿದ್ದಾರೆ? ಪಾಸ್ ಪರ್ಸೆಂಟೇಜ್ ಹೆಚ್ಚು ಯಾವುದಿದೆ ಈ ರಾಜ್ಯದಲ್ಲಿ? ದಕ್ಷಿಣ ಕನ್ನಡ. ಕೊನೆಯಲ್ಲಿ ಯಾವುದಿದೆ? ಯಾಕೆ ಹೀಗಾಗಿರ್ಬೋದು ಅನ್ನುವಂಥ ಯೋಚನೆ ನಾವು ಏನಾದ್ರು ಮಾಡಿದ್ದೀವ? ನಾವು ಸಾಕಷ್ಟು ಬಾರಿ ಹೇಳ್ತೀವಿ, ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಶಿವಮೊಗ್ಗ, ಉಡುಪಿ ಜಿಲ್ಲೆಗಳು ಹೆಚ್ಚಾಗಿ ವಿದ್ಯಾರ್ಥಿಗಳ ಫಲಿತಾಂಶವನ್ನ ಪಡೆದುಕೊಳ್ಳುವಂತ ಜಿಲ್ಲೆಗಳಾಗಿ ಹೊರಹೊಮ್ಮುತ್ತಾ ಇವೆ. ಸುಮಾರು ವರ್ಷಗಳಿಂದ ನೋಡಿ, ಕೆಲವೊಂದು ಜಿಲ್ಲೆಗಳು ಯಾದಗಿರಿ, ಗುಲ್ಬರ್ಗ, ಬೀದರು, ರಾಯಚೂರು ಇವೆಲ್ಲ ಲಾಸ್ಟಿಗೆ ಬರ್ತವೆ. ಯಾಕೆ? ವಿದ್ಯಾರ್ಥಿಗಳೇ ಆಗಿದಾರೋ, ಅಥವಾ ಬೋಧನೆ ಮಾಡುವಂತಹ ಶಿಕ್ಷಕರ ಸಾಮರ್ಥ್ಯ ಕಡಿಮೆ ಇದೆಯೋ ಆ ಭಾಗದಲ್ಲಿ, ಅಥವಾ ಪೇರೆಂಟ್ಸ್ಗಳಿಗೆ ಅದರ ಗಮನ ಕೊಡೋಕ್ಕಾಗ್ತಾ ಇಲ್ವೋ, ಅಥವಾ ಶಾಲೆಗಳಿರುವಂತಹ ಭೌತಿಕ ಸಲಕರಣೆಗಳು, ಸಂಪನ್ಮೂಲಗಳು ಕಡಿಮೆ ಇದೆಯೋ, ಯಾಕೆ ಹೀಗಾಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ನಿಮ್ಮನ್ನ ಕಾಡ್ಬೇಕೀಗ. ಯಾಕಂದ್ರೆ ನೀವು ಟೀಚರ್ಸ್ ಆಗ್ತಾ ಇದೆ, 2 ವರ್ಷ ಮುಗಿದ ಮೇಲೆ ನೀವು ಗ್ಯಾರಂಟಿಯಾಗಿ ಯಾವುದಾದ್ರೂ ಒಂದು ಶಾಲೆಯಲ್ಲಿ ಶಿಕ್ಷಕ ಶಿಕ್ಷಕಿಯಾಗಿ ಅಪಾಯಿಂಟ್ ಆಗೇ ಆಗ್ತೀರ, ನೋ ಡೌಟ್ ಅಬೌಟ್ ದಟ್. ಸರ್ಕಾರಿ ಶಾಲೆಗಳಿಗೆ ಫಸ್ಟ್ ಪ್ರಿಫರ್ ಮಾಡೋದು ನಾವು, ಹೌದಾ? ಸರ್ಕಾರಿ ಶಾಲೆಗಳ ಟೀಚರ್ಸೇ ನೀವು ಆಗ್ತೀನಿ ಅನ್ನಂಗಿದ್ರೆ, ಸರ್ಕಾರಿ ಶಾಲೆಗಳಲ್ಲಿ ಸರ್ಕಾರಿ ಪಾಲಿಸಿಗಳು ನಿಂತ್ಕೊಂಡು ಏನೆಲ್ಲ ಕೆಲಸ ಮಾಡ್ತಾ ಇವೆ ಅದ್ರ ಬಗ್ಗೆಯೂ ಕೂಡ ಗಮನ ಹರಿಸಬೇಕಾಗಿದೆ. ಟೀಚರ್ಸ್ ಆಗೋದ್ರ ಜೊತೆಗೆ ಸರ್ಕಾರ ಯಾವ ರೀತಿ ನಿಯಮಗಳನ್ನು ರೂಪಿಸ್ತಾ ಇದೆ, ಅಪಾಯಿಂಟ್ಮೆಂಟ್ ಪ್ರೊಸೀಜರ್ ಏನಿದೆ, ಅಲ್ಲಿರುವಂತಹ ವಿದ್ಯಾರ್ಥಿಗಳ ಗುಣಮಟ್ಟ ಏನು, ಆ ತರದ ವಿದ್ಯಾರ್ಥಿಗಳಿಗೆ ಹೇಗೆ ಬೋಧನೆ ಮಾಡಬೇಕಾಗಿದೆ ಅನ್ನುವಂತಹ ಚಿಂತನೆಯೂ ಕೂಡ ನೀವು 2 ವರ್ಷದಲ್ಲಿ ಮಾಡ್ಕೊಂಡು ಹೊರಗಡೆ ಹೋಗಬೇಕಾಗಿದೆ. ಅದ್ರ ಜೊತೆಗೆ ಇನ್ನೊಂದು ಪ್ರಶ್ನೆ ಕಾಡುತ್ತೆ. ನಾವು ಹೇಳ್ತೀವಿ ಈ ಪಾಸ್ ಪರ್ಸೆಂಟೇಜ್ ಇದೆಯಲ್ಲ, ಇದು ಏನಿದು? ಇದನ್ನ ಅಕಾಡೆಮಿಕ್ ಅಚೀವ್ಮೆಂಟ್ ಅಂತ ಹೇಳ್ತೀವಿ, ಹೌದಾ? ಅದೇ ತಾನೇ ಹೇಳೋದು. ಇದನ್ನ ಯಾವ್ದ್ರ ಮೇಲೆ ಹೇಳ್ತಾ ಇದೀವಿ ನಾವು? ಒಬ್ಬ ವಿದ್ಯಾರ್ಥಿಯ ಸ್ಮರಣ ಸಾಮರ್ಥ್ಯದ ಮೇಲೆ ಹೇಳ್ತಾ ಇದ್ದೀವಿ. ಕರೆಕ್ಟಾ? ಕರೆಕ್ಟ್ ಅಲ್ವಾ? ಹಾಗಿದ್ರೆ ಒಬ್ಬ ವಿದ್ಯಾರ್ಥಿಯ ಸ್ಮರಣೆಯನ್ನ ಗಮನದಲ್ಲಿಟ್ಟುಕೊಂಡು ಬೋಧನೆ ಮಾಡೋದೇ ಬೋಧನೆನ ಅನ್ನೋದು ಪ್ರಶ್ನೆ ಇದೆ. ಅಂದ್ರೆ ಒಬ್ಬ ವಿದ್ಯಾರ್ಥಿಗೆ ವಿಷಯವನ್ನ ಹೇಳ್ಕೊಟ್ಟು ಆ ವಿಷಯ ವಿದ್ಯಾರ್ಥಿ ಚೆನ್ನಾಗಿ ಅರ್ಥ ಮಾಡಿಕೊಂಡು ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಟ್ಟು ಹೆಚ್ಚು ಅಂಕ ಗಳಿಸ್ಕೊಂಡ್ರೆ ನಾವು ನಮ್ಮ ಬೋಧನೆಯಲ್ಲಿ ಸಾಧನೆಯನ್ನ ಮಾಡಿದಾಗ ಅನ್ನುವಂಥ ಪ್ರಶ್ನೆ ನಮ್ಮನ್ನ ಕಾಡಬೇಕಾಗಿರುತ್ತೆ. ಯಾಕೆ ಈ ಅಂಶವನ್ನ ಹೇಳ್ತಾ ಇದ್ದೀನಂದ್ರೆ, ಎಷ್ಟೋ ಬಾರಿ ನಮ್ಮ ಶಿಕ್ಷಣ ರಂಗದಲ್ಲೂ ಕೂಡ ಕೆಲವೊಂದು ತಪ್ಪುಗಳಾಗಿವೆ. ಇದು ನಮ್ಮ ಗಮನಕ್ಕಿದೆ. ನಾವು ಏನನ್ನ ಅಸೆಸ್ ಮಾಡ್ತಾ ಇದೀವಿ ಅಂದ್ರೆ ಬರೀ ಮೆಮೊರಿ ಅಸೆಸ್ ಮಾಡ್ತಾ ಇದೀವಿ. ಹಾಗೆ ಅಕಾಡೆಮಿಕ್ ಅಚೀವ್ಮೆಂಟ್ ಅಂದ್ರೆ ಶಿಸ್ತಲ್ವಾ ಅನ್ನೋ ಒಂದು ಪ್ರಶ್ನೆ. ಅಕಾಡೆಮಿಕ್ ಅಚೀವ್ಮೆಂಟ್ ಅಂದ್ರೆ ನಾನು ಇನ್ನೊಬ್ಬರ ಜೊತೆ ಹೇಗೆ ನಡ್ಕೋಬೇಕು ಅನ್ನೋದಲ್ವಾ? ಅಕಾಡೆಮಿಕ್ ಅಚೀವ್ಮೆಂಟ್ ಅಂದ್ರೆ ನನ್ನ ಭಾಷಾ ಸಾಮರ್ಥ್ಯ ಅಲ್ವಾ? ಅಕಾಡೆಮಿಕ್ ಅಚೀವ್ಮೆಂಟ್ ಅಂದ್ರೆ ನಾನು ಯಾವ ಸಂದರ್ಭದಲ್ಲಿ ಯಾವ ರೀತಿಯಾಗಿ ನಡ್ಕೊಳ್ತೀನಿ ಅನ್ನೋದಲ್ವಾ? ಬರೀ ಅಂಕ ಒಂದೇ ನಾನು ಒಂದಿಗೆ ಇಡೀ ಪ್ರಪಂಚದುದ್ದಕ್ಕೂ ನಾವು ಬೆಳಿಬೇಕು, ವಿಶ್ವಗುರು ಆಗಬೇಕು ಅನ್ನುವಂಥ ಪರಿಕಲ್ಪನೆ ನಾವೇನು ಹೊಂದ್ತಾ ಇದ್ದೀವಲ್ಲ, ಅದು ಧಾರ್ಮಿಕ ನೆಲೆಯನ್ನ ಗಟ್ಟಿಯಾಗಿಟ್ಕೊಂಡು, ಮಾನವೀಯ ನೆಲೆಯನ್ನ ಗಟ್ಟಿಯಾಗಿಟ್ಕೊಂಡು ವೈಜ್ಞಾನಿಕ ನೆಲೆಯಲ್ಲಿ ಬೆಳೆದಾಗ ಮಾತ್ರ ಅದು ಸಾಧ್ಯವಾಗುತ್ತೆ. ಸೊ ಹಾಗಾಗಿ ಅಂತಹ ಇಂಟರ್ನಲ್ ಮೋಟಿವೇಶನ್ನ ಬೆಳೆಸುವಂತಹ ಟೀಚರ್ಸ್ಗಳು ನೀವಾಗಬೇಕು. ಪ್ರತಿಯೊಂದು ವಿಷಯದಲ್ಲಿ ಆಸಕ್ತಿಯನ್ನ ಮೂಡಿಸಿ. ನಾವು ಪ್ರತಿ ಬಾರಿ ಕೇಳ್ತೀವಿ, ಟೀಚರ್ಸ್ ಬೆಳಗ್ಗೆಯಿಂದ ಸಾಯಂಕಾಲ ಪಾಠ ಮಾಡ್ತಾನೆ ಇರ್ತಾರೆ, ಅದೇನು ಪಾಠ ಮಾಡಿದ್ರೂ ಗೊತ್ತಾಗಿಲ್ಲ ಅಂತ. ಆಮೇಲೆ ಕೆಲವೊಂದು ಸಬ್ಜೆಕ್ಟ್ ವೈಸು ಆಸಕ್ತಿ ಇದೆ. ಮ್ಯಾಥಮೆಟಿಕ್ಸ್ ಟೀಚರ್ ಬಂದರೆ ಒಂಥರ ಬೋರು, ಫಸ್ಟ್ಗೇನೆ ಬೋರು. ಅದಕ್ಕೆ ಮ್ಯಾಥಮೆಟಿಕ್ಸ್ ಎಲ್ಲ ಫಸ್ಟ್ ಸೆಷನ್ ಹಾಕೊಂಡಿರ್ತೀವಿ, ಸೋಷಿಯಲ್ ಸೈನ್ಸು ಲ್ಯಾಂಗ್ವೇಜಸ್ ಎಲ್ಲ ಲಾಸ್ಟಿಗೆ ಹಾಕೊಂಡಿರ್ತೀವಿ. ಯಾಕಂದರೆ ಸೋಷಿಯಲ್ ಸೈನ್ಸ್ ಲ್ಯಾಂಗ್ವೇಜ್ ಟೀಚರ್ಸ್ಗಳು ಬಹಳ ಆಸಕ್ತಿದಾಯಕದಿಂದ ಪಾಠ ಮಾಡ್ತಾರೆ ಅಂತ.
ಅವ್ರು ಬಳಸುವಂಥ ನಿದರ್ಶನಗಳಿದೆಯಲ್ಲ, ಎಕ್ಸಾಂಪಲ್ಸ್ಗಳಿದೆಯಲ್ಲ, ತುಂಬ ಲೈಫ್ಗೆ ಬಹಳ ಹತ್ರ ಇರ್ತಾವೆ. ಹಾಗಾಗಿ ಬೋರ್ ಆಗಲ್ಲ ಅನ್ನುವಂಥ ಪರಿಕಲ್ಪನೆ ಒಂದು. ಆ ಥರದ ಯಾವುದೇ ವಿಷಯವನ್ನು ತಗೊಳ್ಳಿ, ನೀವು ನಿಮ್ಮ ಶಕ್ತಿ ಅದು ಆ್ಯಕ್ಚುಲಿ ಎಷ್ಟು ಸರಳತೆಯಿಂದ ಎಷ್ಟು ನಿಜ ಜೀವನಕ್ಕೆ ಹತ್ತಿರವಾಗಿ ತಗೊಂಡು ಹೋಗ್ತೀರೋ ನಿಮ್ಮ ವಿಷಯವನ್ನು, ಆವಾಗ ವಿದ್ಯಾರ್ಥಿಗಳು ಆಂತರಿಕವಾಗಿ ಉತ್ತೇಜನಗೊಂಡು ಕಲಿಯೋದಕ್ಕೆ ಪ್ರೇರಣೆಯನ್ನು ಹೊಂದ್ತಾರೆ. ಆಮೇಲೆ ಪ್ರತಿಯೊಂದು ವಿಷಯದಲ್ಲೂ ಒಂದಿಷ್ಟು ಸಮಸ್ಯೆಗಳನ್ನು ಗುರುತಿಸೋ ಕೆಲಸ ಮಾಡಿ, ಪ್ರಾಬ್ಲಮ್ಸ್. ಆ ಪ್ರಾಬ್ಲಮ್ಸ್ಗಳನ್ನ ಕೊಡಿ ವಿದ್ಯಾರ್ಥಿಗಳಿಗೆ ಫಸ್ಟಿಗೆ ಹೋದ ತಕ್ಷಣ. ಆವಾಗ ಪಾಠ ಮಾಡೋಕ್ಕೆ ಶುರು ಮಾಡಿ. ನಿಮ್ಮ ಪಾಠ ಕೇಳ್ತಾ 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 ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ಸಿಕ್ಕಿರ್ಬೇಕು ವಿದ್ಯಾರ್ಥಿಗಳಿಗೆ. ಆವಾಗ ಅವರು ಆಸಕ್ತಿದಾಯಕವಾಗಿ ಕೇಳೋದಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ಥರದ ತರಗತಿಗಳನ್ನು ಕೂಡ ಪ್ರತಿಯೊಂದು ಶಾಲಾ ಕಾಲೇಜುಗಳಲ್ಲಿ ಉಂಟು ಮಾಡಬೇಕು ಅಂತೇಳಿ ಈಗ ಯುನೆಸ್ಕೋ ಹೇಳ್ತಾ ಇದೆ. ಯಾಕೆ ಅಂಶವನ್ನು ಹೇಳ್ತಾ ಇದ್ದೀನಿ ಅಂದರೆ, ಬರೀ ಹೊರಗಡೆಯಿಂದ ಸಿಗುವಂತಹ ಪ್ರೇರಣೆ ಅಷ್ಟೇ ಸಾಕಾಗಲ್ಲ ಕಲಿಕೆಗೆ. ಒಳಗಡೆ ಇರುವಂತಹ ಪ್ರೇರಣೆಯನ್ನು ನೀವು ಉಂಟು ಮಾಡಬೇಕಾಗುತ್ತೆ. ಆವಾಗ ಮಾತ್ರ ಒಳ್ಳೆಯ ಶಿಕ್ಷಕರಾಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ನೀವು ಶಿಕ್ಷಕರಾಗಿದ್ದೀನಿ ಅಂತ ಹೊರಟಿದ್ದೀರಿ. ನಮ್ಮಲ್ಲಿ ವೆರೈಟಿ ಆಫ್ ಸ್ಕೂಲ್ಸ್ಗಳಿವೆ ಅಂತ ಹೇಳಿದೆ ನಾನು. ಒಂದು ಸರ್ಕಾರಿ ಟೈಪ್ ಆಫ್ ಶಾಲೇಜ್ ಇದೆ, ಇನ್ನೊಂದು ಪ್ರೈವೇಟ್ ಸ್ಕೂಲ್ಗಳಿವೆ. ಪ್ರೈವೇಟಲ್ಲಿ ಮತ್ತೆ ನಿಮಗೆ ಏಡೆಡ್ ಇದೆ, ಅನ್ಏಡೆಡ್ ಇದೆ. ಮತ್ತು ಕರಿಕ್ಯುಲಮ್ ಟೈಪ್ಸ್ ನೋಡಿದಾಗ ICSE ಶಾಲೆಗಳಿವೆ, CBSE ಶಾಲೆಗಳಿವೆ, ಮೊರಾರ್ಜಿ ದೇಸಾಯಿ ಶಾಲೆಗಳಿವೆ, ನವೋದಯ ಶಾಲೆಗಳಿವೆ. ಯಾವ ಶಾಲೆಗೆ ಶಿಕ್ಷಕರಾಗಿ ಹೊರಟಿದ್ದೀರಿ ಅನ್ನೋದು ಮಾನದಂಡ ನೋಡ್ಕೊಂಡು. ನೀವು ಇಂಟರ್ನ್ಯಾಷನಲ್ ISCE ಶಾಲೆಗೆ ಹೋಗಬೇಕು ಅಂದರೆ ನಿಮ್ಮ ಲ್ಯಾಂಗ್ವೇಜ್ ಚೆನ್ನಾಗಿರಬೇಕು, ಕಂಟೆಂಟಲ್ಲಿ ಸ್ಟ್ರಾಂಗ್ ಆಗಿರಬೇಕು, ಹೊಸ ICT ಸ್ಕಿಲ್ಸ್ಗಳು ನಿಮಗೆ ಬರಬೇಕು, ನಿಮಗೆ ಸ್ಮಾರ್ಟ್ ಬೋರ್ಡ್ ಯೂಸ್ ಮಾಡೋಕ್ಕೆ ಬರಬೇಕು, ನಿಮಗೆ ಬ್ಲಾಗ್ಗಳು ಯೂಸ್ ಮಾಡೋಕ್ಕೆ ಬರಬೇಕು, ಆನ್ಲೈನಲ್ಲಿ ಕರೆಕ್ಷನ್ಸ್ ಮಾಡೋಕ್ಕೆ ಬರಬೇಕು, ಯೂಟ್ಯೂಬ್ಗಳನ್ನು ನೋಡಿ ಪಾಠ ಮಾಡೋದಕ್ಕೆ ಬರಬೇಕು, ನಿಮ್ಮ ವಿಡಿಯೋಗಳನ್ನು ರೆಕಾರ್ಡ್ ಮಾಡ್ಕೊಳ್ಳೋಕೆ ಬರಬೇಕು. ಇದೆಲ್ಲವೂ ಕೂಡ ಶಿಕ್ಷಕನ ಬೋಧನೆಯ ಭಾಗವಾಗಿ ನಾವು ಕಲಿಬೇಕಾಗಿದೆ. ಮೊದಲು ಬರೀ ಬೋಧನೆ ಮಾಡಿದ್ರೆ ಸಾಕಾಗಿತ್ತು, ಈಗ ಅಷ್ಟಕ್ಕೆ ಸಾಕಾಗಲ್ಲ. ನಾವು ಒಳ್ಳೆ ಫೋಟೋಗ್ರಾಫರ್ ಆಗಬೇಕು, ನಾವು ವಿಡಿಯೋಗ್ರಾಫರ್ ಆಗಬೇಕು, ವಿಡಿಯೋ ಎಡಿಟರ್ ಆಗಬೇಕು, ನಾವು ಆನ್ಲೈನಲ್ಲಿ ಕರೆಕ್ಷನ್ ಮಾಡೋರಾಗಬೇಕು, ಆನ್ಲೈನ್ ಕ್ಲಾಸಸ್ ಮಾಡೋರಾಗಬೇಕು. ಎಷ್ಟೋ ಸರಿ ಡೈರೆಕ್ಟಾಗಿ ಕ್ಲಾಸಿಗೆ ಬರೋಕ್ಕಾಗಲ್ಲ ಅಂದಾಗ ಆನ್ಲೈನಲ್ಲಿ ನಮ್ಮ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡುವಂಥ ಟೀಚರ್ಸು ನಾವು ಆಗಬೇಕಾಗಿದೆ. ಆವಾಗ ನಮ್ಮನ್ನು ನಾವು 21ನೇ ಶತಮಾನದ ಶಿಕ್ಷಕರು ಅಂತ ಕರ್ಕೋಬೋದು. ನಾನು ಹಳ್ಳಿಯಿಂದ ಬಂದಿದ್ದೀನಿ ಸರ್, ನಾನು ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ, ನನ್ನ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಸಪೋರ್ಟ್ ಇಲ್ಲ, ಇದು ಯಾವ ಉತ್ತರಗಳು ಕೂಡ ನಿಮ್ಮನ್ನು ಒಳ್ಳೆಯ ಶಿಕ್ಷಕನಾಗಿ ರೂಪಿಸೋದಕ್ಕೆ ಸಾಧ್ಯ ಮಾಡಲ್ಲ. ಸೊ ಹಾಗಾಗಿ ಶಿಕ್ಷಕರಾಗ್ತೀನಿ ಅಂದರೆ ಇಟ್ಸ್ ಎ ಕಾಂಪಿಟೇಟಿವ್ ವರ್ಲ್ಡ್. ಬಹಳಷ್ಟು ಬಾರಿ ನೀವು ಅನ್ಕೊಂಡಿರ್ತೀರ ನಿಮ್ಮ ಪಕ್ಕಕ್ಕೆ ಕೂತ್ಕೊಂಡವರೇ ಕಾಂಪಿಟೇಟರ್ಸ್ ಅಂತ. ಖಂಡಿತವಾಗ್ಲೂ ಅಲ್ಲ. ನಿಮ್ಮ ಕಾಂಪಿಟೇಟರ್ ಎಲ್ಲೋ ಬೆಂಗಳೂರಲ್ಲಿ ಓದ್ತಾ ಇರ್ಬೋದು, ನಿಮ್ಮ ಕಾಂಪಿಟೇಟರ್ ಎಲ್ಲೋ ಡೆಲ್ಲಿಯಲ್ಲಿ ಓದ್ತಾ ಇರ್ಬೋದು, ಗೊತ್ತಿಲ್ಲ. ಅಥವಾ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋದಾಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಶಿಕ್ಷಕರಾಗಬೇಕಂದ್ರೆ ಆಸ್ಟ್ರೇಲಿಯಾದಲ್ಲೋ ಅಮೆರಿಕಾದಲ್ಲೋ ಟೀಚರ್ಸ್ ಆಗ್ತಾ ಇರ್ತಾರೋ. ಅಂತಹ ಗ್ಲೋಬಲ್ ವರ್ಲ್ಡಲ್ಲಿ ನಾವಿದ್ದೀವಿ. ಹಾಗಾಗಿ ಒಬ್ರಿಗೊಬ್ರು ಕಾಂಪಿಟೇಟರ್ ಥರ ತಿಳ್ಕೊಂಡ್ರೂ ಕೂಡ ಸೌಹಾರ್ದತೆಯಿಂದ ಸಹಕಾರಯುತವಾಗಿ ಕಲಿಯೋದು ಬಹಳ ಮುಖ್ಯ. ಯಾಕಂದರೆ ನಾಳೆ ನೀವು ಶಿಕ್ಷಕರಾದಾಗ ನೀವು ಬರೀ ಟೀಚರ್ ಅಷ್ಟೇ ಅಲ್ಲ, ನೀವೊಬ್ಬ ಕೊಲಿಗೂ ಆಗಿರ್ತೀರಿ. ಇನ್ನೊಬ್ಬರು ನೆನ್ಪಿಟ್ಕೊಳ್ಳಿ. ಆ ಕೊಲಿಗಳ ಜೊತೆ ಹೆಂಗೆ ನಡ್ಕೋಬೇಕು, ಹೇಗೆ ಸೌಹಾರ್ದತವಾಗಿ ಬಾಳಬೇಕು, ಒಬ್ಬರ ನಾಲೆಜ್ ಇನ್ನೊಬ್ಬರು ಹೆಂಗೆ ಶೇರ್ ಮಾಡ್ಕೋಬೇಕು, ಇಡೀ ಸಂಸ್ಥೆಯನ್ನು ಕಟ್ಟೋದಕ್ಕೆ ನಿಮ್ಮ ಜವಾಬ್ದಾರಿ ಏನಾಗಿರುತ್ತೆ, ನಾಯಕತ್ವದ ಗುಣಗಳು ನೀವು ಹೇಗೆ ಬೆಳೆಸ್ಕೋಬೇಕು ಅನ್ನುವಂಥ ಅಷ್ಟು ಅಂಶಗಳನ್ನು ಗಮನದಲ್ಲಿ ಇಟ್ಕೊಂಡು ನೀವು ಕಲಿತಾಗ ಮಾತ್ರ ಒಬ್ಬ ಒಳ್ಳೆಯ ಶಿಕ್ಷಕರಾಗಿ ಹೊರಹೊಮ್ಮೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಯಾರನ್ನೂ ದೂಷಿಸಬೇಡಿ, ಯಾರನ್ನೂ ಅಗೌರವ ತೋರಿಸ್ಬೇಡಿ, ಎಲ್ಲರನ್ನ ಪ್ರೀತಿಸಿ, ಎಲ್ಲರನ್ನ ಗೌರವಿಸಿ. ಅದು ಫಸ್ಟ್ ಟೀಚರ್ಗೆ ಬೇಕಾಗಿರೋ ಗುಣನೇ ಅದು. ನಾನೊಬ್ಬ ಶಿಕ್ಷಕ ಅಂತ ಹೇಳಬೇಕಾದ್ರೆ ನಾನು ಎಲ್ಲರನ್ನ ಪ್ರೀತಿಸೋನಾಗಬೇಕು ಫಸ್ಟ್. ಅದಕ್ಕೆ ಬಸವಣ್ಣವ್ರು ಹೇಳ್ದಂಗೆ ಅಂತರಂಗ ಶುದ್ಧಿ ಬಹಳ ಮುಖ್ಯ. ಅಂತರಂಗ ಶುದ್ಧಿ ಇದೆಯಲ್ಲ, ಬಸವಣ್ಣ ಅಂತರಂಗ ಶುದ್ಧಿ ಬಹಿರಂಗ ಶುದ್ಧಿ ಅಂತ ಹೇಳ್ತಾರೆ. ಶಿಕ್ಷಕರಿಗೆ ಅಂತರಂಗ ಶುದ್ಧಿ ಬಹಳ ಮುಖ್ಯ. ಫಸ್ಟ್ ಟ್ರೈನಿಂಗ್ ಸೆಷನ್ಲೇ ಆಗಬೇಕು. ನೀವು ಇಲ್ಲಿಂದನೇ ಶುದ್ಧರಾಗಿ ಹೊರಗಡೆ ಹೋದರೆ ನೀವು ಅಂತರಂಗವೂ ಚೆನ್ನಾಗಿರ್ತದೆ, ನಿಮ್ಮ ಬಹಿರಂಗವೂ ಚೆನ್ನಾಗಿರೋದಕ್ಕೆ ನೋಡ್ಕೊಳ್ಳಿ. ಹಾಗಾಗಿ ಬೇರೆಯವರು